ಆಕಾಶವಾಣಿ ಅಣುವಿಜ್ಞಾನಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗದ ಕುಲಪತಿಗಳಾದ ಡಾ ಶರತ್ ಅನಂತಮೂರ್ತಿ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಅಂತಾರಾಷ್ಟ್ರೀಯ ಮಟ್ಟದ ವಿಶಿಷ್ಟ ಶಿಕ್ಷಣ ತಜ್ಞರು ಹಾಗೂ ವಿದ್ವಾಂಸರು ಮತ್ತು ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆದಂತಹ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಶರತ್ ಅನಂತಮೂರ್ತಿ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ತಾವು ಭೌತ ವಿಜ್ಞಾನಿ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕಾನ್ಪುರದ IITಯಿಂದ ಈ ಭೌತಶಾಸ್ತ್ರದ PG ಡಿಗ್ರಿಯನ್ನು ಪಡ್ಕೊಂಡು ಹೊರಬಂದಂಥವರು. ಆ ಹೊರಬಂದ ನಂತರದಲ್ಲಿ ತಮ್ಮ ಭೌತ ವಿಜ್ಞಾನದ ಆಸಕ್ತಿ ಮತ್ತು ಆ ಭೌತ ವಿಜ್ಞಾನ ಬೆಳೆದು ಬಂದ ಬಗೆಯ ಬಗ್ಗೆನೇ ಒಂದಿಷ್ಟು ಮಾತನಾಡ್ತಾ ನಮ್ಮ ಕೇಳೋದ್ರೊತ್ತಿಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತಾ ಹೋಗೋಣ. ಖಂಡಿತ. ಮೊದಲಾಗಿ ನಾನು ಭೌತ ವಿಜ್ಞಾನವನ್ನೇ ಮುಂದೆ ಓದಬೇಕು ಅಂತ ನನಗೆ ಮನದಟ್ಟಾಗಿದ್ದು ನನ್ನ ಸ್ಕೂಲಲ್ಲಿ ಒಬ್ಬರು ಬಹಳ ಒಳ್ಳೆ ಮೇಷ್ಟ್ರ ಅದಕ್ಕೆ ಕಾರಣರಾದವರು. ಅದರ ನಂತರ ನಾನು ಶಾರದಾ ವಿಲಾಸ್ ಕಾಲೇಜಲ್ಲಿ ಮೈಸೂರಲ್ಲಿ ಒಬ್ಬರು ನನಗೆ ಬಂದಂಥ ಒಬ್ಬರು ಅಧ್ಯಾಪಕರು, ಇವರಿಬ್ಬರು ಆ ಕಾಲದಲ್ಲೇ ಭೌತ ವಿಜ್ಞಾನದ ವಿಶ್ವವ್ಯಾಪ್ತಿಯನ್ನು ನನಗೆ ಮನದಟ್ಟು ಮಾಡಿಕೊಟ್ಟು. ಅಂದರೆ ಶಾಲಾ ಹಂತದಲ್ಲಿಯೇ? ಹೌದು, ಶಾಲಾ ಹಂತದಲ್ಲಿ. ಮತ್ತು ಒಳ್ಳೆ ಪುಸ್ತಕಗಳನ್ನ ನನಗೆ ಪರಿಚಯ ಮಾಡಿಸ್ಕೊಟ್ರು. ನನಗೆ ಮಾರ್ಗದರ್ಶಕರಾಗಿ ಅವರಿಬ್ಬರು ಇಲ್ಲದೆ ಇದ್ದಿದ್ರೆ ನಾನು ಬಹುಶಃ ಅಪ್ಪನ ಮಾರ್ಗದಲ್ಲಿ ಸಾಹಿತ್ಯವನ್ನು ನನ್ನ ಇಲ್ಲಿ ನಾನು ಅದಕ್ಕೆ ನಿಮ್ಮನ್ನು IIT ಕಾನ್ಪುರಕ್ಕೆ ಯಾಕೆ ಕರ್ಕೊಂಡು ಹೋದೆ ಅಂತಂದರೆ, ಸಾಮಾನ್ಯವಾಗಿ ಒಬ್ಬ ಸಾಹಿತ್ಯದ ಪರಿಸರದಲ್ಲಿ ಬೆಳೆದಂಥವರಿಗೆ ಈ ವಿಜ್ಞಾನದ ಬಗ್ಗೆ ಆಸಕ್ತಿ ಹುಟ್ಟಿದ್ದನ್ನು ಈಗ ತಾವು ಸ್ವಲ್ಪ ಹೇಳ್ತಾ ಇದ್ರಿ. ತಮಗೆ ಸಾಹಿತ್ಯವನ್ನು ಬಿಟ್ಟು ವಿಜ್ಞಾನದ ಕಡೆಗೇ ಹೋಗಬೇಕು ಅಂತ ಆರಂಭದಲ್ಲಿ ಅನ್ನಿಸ್ತು ಅಂತ ಅಂದುಬಿಟ್ರಿ. ಅದರಲ್ಲಿಯೂ ಕೂಡ ಅನಂತಮೂರ್ತಿಯವರು ಬಹಳ ದೊಡ್ಡ ನಮ್ಮ ನಾಡು ಕಂಡಂತಹ ಹೆಮ್ಮೆಯ ಸಾಹಿತಿನೂ ಹೌದು, ಕನ್ನಡದ ಕಣ್ಮಣಿನೂ ಹೌದು. ಅದರಲ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆಗಂತೂ ಬಹಳ ಆತ್ಮೀಯರೂ ಹೌದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯ ಗೌರವವಾದ ಮುಕುಟವನ್ನು ಕನ್ನಡಕ್ಕೆ ತಂದುಕೊಟ್ಟಂಥವರು ಕೂಡ ತಮ್ಮ ತಂದೆಯವರು ಅನ್ನೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಡಾಕ್ಟರ್ ಶರತ್ ಅನಂತಮೂರ್ತಿ ಅವರೇ, ಅದನ್ನು ಕೂಡ ತಾವು ಮಾತನಾಡ್ತಾ ಇರೋವಾಗ ಒಂದು ಮಾತನ್ನು ಹೇಳಿಬಿಟ್ರಿ. ತಮಗೆ ಈ ಭೌತ ವಿಜ್ಞಾನದ ಕಡೆಗೆ ಕೇವಲ ತಮ್ಮ ಪ್ರಾಥಮಿಕ ಅಥವಾ ಪ್ರೌಢಶಾಲೆಯ ಶಿಕ್ಷಕರಷ್ಟು ಪ್ರಭಾವ ಬೀರಿದ್ರು ಅಂತ ಅಷ್ಟೇನು ಹಾಗಿದ್ರೆ? ಅದಲ್ಲ, ನನ್ನಲ್ಲಿ ಸಣ್ಣ ವಯಸ್ಸಲ್ಲಿ ಬಹಳ ಚಿಂತನೆ ಹುಟ್ಟಿತು. ಅದು ಏನಂತಪ್ಪ ಅಂದರೆ, ನಾನು ಏನನ್ನು ಓದಬೇಕು ಅಂದರೆ ಒಟ್ಟು ಪ್ರಪಂಚದ ಮೂಲಭೂತ ಸತ್ಯಗಳನ್ನ ತಿಳಿಸೋವಂಥ ಒಂದು ಸಬ್ಜೆಕ್ಟ್ನ ಓದಬೇಕು ಅನ್ನೋ ಒಂದು ಆಸೆ. ಅದರಲ್ಲಿ ನಾನು ಹೀಗೆ ಲೆಕ್ಕ ಹಾಕ್ತಾ ಹೋದೆ, ಯಾವ್ದು ಇದನ್ನ ಓದಿದ್ರೆ ನನಗಿದರ ಈ ನನ್ನ ಆಸೆಗೆ ಒಂದು ಉತ್ತರ ಸಿಗುತ್ತೆ ಅಂತ. ಅದರಲ್ಲಿ ಸ್ವಲ್ಪ ಸಾಹಿತ್ಯದ ಕಡೆ ನನಗೆ ಸಾಹಿತ್ಯ ಅಭಿರುಚಿ ಬಹಳ ಹತ್ತಿತ್ತು ಆವಾಗ. ಯಾಕೆ ಸಾಹಿತ್ಯ ಪರಿಸರದಲ್ಲೇ ಇದ್ರಿ? ಹೌದು, ಸಾಹಿತ್ಯದ ಪರಿಸರದಲ್ಲೇ ಇದ್ದೆ. ಹಾಗೇನೆ ನಮ್ಮ ಮನೆಗೆ ಕಾರಂತರು, ಅಡಿಗರು, ದೇವನೂರು ಮಾದೇವ ಅವರು, ಲಂಕೇಶ್ ಅವರು, ಹಲವಾರು ಸಾಹಿತಿಗಳು ಬಂದು ಹೋಗೋರು. ಇದರ ಓದು ಮತ್ತು ನಾನು ಸ್ವಲ್ಪ ಹೆಚ್ಚು ಆವಾಗ ಇಂಗ್ಲೀಷ್ ಕಡೆಗೆ ಸ್ವಲ್ಪ ಹೆಚ್ಚು ವಾಲಿದ್ದೆ ಕೂಡ. ಯಾಕೆಂದರೆ ನಾವೆಲ್ಲ ನನ್ನ ಮೊದಲಿನ ಕಾಲ ಎಲ್ಲ ಇಂಗ್ಲೆಂಡಲ್ಲೇ ಕಳೆದಿದ್ದು. ಯಾಕಂದರೆ ನಮ್ಮ ತಂದೆ ಅಲ್ಲಿ PhD ಅಭ್ಯಾಸ ಮಾಡ್ತಾ ನಾನು ಅಲ್ಲಿ ಇದ್ದೆ. ಆದ ಕಾರಣ ನನಗೊಂದು ಸ್ವಲ್ಪ ಇಂಗ್ಲೀಷಿನ ಕಡೆ ಒಲವು ಜಾಸ್ತಿ. ಆದರೂ ಅದರಲ್ಲೂ ಕೂಡ ಭಾಳ ದೊಡ್ಡ ರೈಟರ್ಸು, ಶೇಕ್ಸ್ಪಿಯರು, ಇಂಥದ್ದನ್ನೆಲ್ಲ ಓದಿಸೋ ಕಡೆ ನಮ್ಮ ತಂದೆ ಕೂಡ ಶೇಕ್ಸ್ಪಿಯರ್ನ ತವರ್ನಾಡಿನಲ್ಲೇ ಇದ್ದಂಥವ್ರು ತಾವು. ಹೌದು. ಹೀಗೆ ಮಾಡ್ತಾ ಬಂದರೂ ನನಗೆ ಯಾವಾಗಲೂ ನನ್ನ ವೈಯಕ್ತಿಕ ಮಟ್ಟದಲ್ಲಿ ನನಗೆ ಏನೋ ಓದಬೇಕು. ಅದು ಏನನ್ನು ಓದಬೇಕಪ್ಪ ಅಂದರೆ, ಮೂಲಭೂತವಾದ ನಾವು ಯಾತಕ್ಕೆ ಬದುಕಿದ್ದೀವಿ, ಈ ಪ್ರಕೃತಿಯ ನಿಜವಾದ ರೂಪ ಏನು, ಇದರ ಗುಣ ಯಾವುದು ಅನ್ನೋದಕ್ಕೆ 2 ಥರದ್ದು ಅಧ್ಯಯನಗಳು ನನ್ನ ಎದುರಾದವು. ಒಂದು ತತ್ವಶಾಸ್ತ್ರ, ಫಿಲಾಸಫಿ,
ಇನ್ನೊಂದು ಭೌತಶಾಸ್ತ್ರ. ಯಾಕಂದರೆ ಇದು ವೈಜ್ಞಾನಿಕವಾಗಿ ಅದು ತಾತ್ವಿಕ ಜಗತ್ತಲ್ಲಿ ಎರಡೂ ಮೂಲಭೂತವಾದ ಪ್ರಶ್ನೆಗಳನ್ನ ಕೇಳೋಂಥದ್ದು. ಭೌತಶಾಸ್ತ್ರದ ಕಡೆ ನಾನು ವಾಲಿದ್ದು ಈ ಟೀಚರ್ಗಳಿಂದ, ಹಾಗಾಗಿ ಆ ದಾರಿಲೇ ಸಾಗ್ಬಿಟ್ಟೆ. ಅದರಿಂದ ನನಗಿವತ್ತು ತುಂಬಾ ನನ್ನ ಒಂದು ಆಧ್ಯಾತ್ಮದ ಮಟ್ಟದಲ್ಲಿ ಕೂಡ ನನಗೆ ಅದರಿಂದ ತುಂಬ ನೆಮ್ಮದಿ ಸಿಕ್ಕಿದೆ. ಸಾಮಾನ್ಯವಾಗಿ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎರಡೂ ಸಮ್ಮಿಳಿತ ಆಗ್ಬಿಟ್ರಿ ಅಂತ ಹೇಳ್ತೀರಿ ಹಾಗಿದ್ರೆ ತಾವು. ರೀತಿ ಹಾಗೆಯೇ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರು ಇನ್ನೊಂದು ಬಹಳ ಪ್ರಮುಖವಾದಂಥದ್ದು, ನಾವು IIT ಈ ಹೆಸರು ಕೇಳ್ತಿದ್ದ ಹಾಗಲೇ ಒಂದು ರೀತಿಯಲ್ಲಿ ಕ್ರೀಮಿ ಲೆಹರ್ ಸ್ಟೂಡೆಂಟ್ಗಳು ಮಾತ್ರ ಓದುವಂತಹ ಸ್ಥಳ IIT. ಹೌದು. ಎರಡನೆಯದಾಗಿ IITಗೆ ಹೋಗಿ ಬಂದ ನಂತರದಲ್ಲಿ ಓದಿದ ನಂತರದಲ್ಲಿ ಭಾರತವನ್ನು ಬಿಟ್ಟು ವಿದೇಶದಲ್ಲಿ ಉದ್ಯೋಗವನ್ನು ಅರಸಿ ಕಾರ್ಪೊರೇಟ್ ಕಂಪನಿಗಳ ಕಡೆಗೆ ಗಮನ ಹರಿಸುವಂಥ ಸ್ಥಿತಿಯಲ್ಲಿರುವಂಥವರೇ ಬಹಳಷ್ಟು ಜನರು. ನಿಜ. ತಾವು ಯಾಕೆ ಈ ಒಂದು ಕಡೆಯಲ್ಲಿ ಬಾಳಿದ್ರಿ? ಅದು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಇದು ನಿಮಗೆ ಒಂದು ನಾವು IITಲಿ ಓದ್ತಾ ನಮ್ಮ ವಾತಾವರಣ ಹೇಗಿತ್ತು ಅಂದರೆ, ಹೌದು ತಾವು ಹೇಳ್ದಂಗೆ ಒಂದು ಗುಂಪಿನವರು ಕೆಲವು ಮಕ್ಕಳು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗೋ ತಯಾರಿನ ನಡೆಸ್ತಾರೆ. ಹೌದು, ಅದು ಒಂದು ಸೆಟ್ ರೂಟ್, ಅದು ಇದು ಮೊದಲೇ ನಿಶ್ಚಿತವಾಗಿರುವಂಥ ಒಂದು ಮಾರ್ಗ. ಅದನ್ನು ಅವರು IIT ಪ್ರವೇಶ ಪಡಿತಾನೆ ಆ ಮಾರ್ಗನ ಅವರು ಹಾಕ್ಕೊಂಬಿಟ್ಟಿರ್ತಾರೆ ತಮಗೆ ತಾವೇ. ನಮಗಲ್ಲಿ ಒಂದು ಗುಂಪಿನವ್ರಿಗೆ ಕೆಲವು ನಮಗೆ ಪಾಠ ಮಾಡ್ತಾ ಇದ್ದವರೇ ಕೆಲವು ಪ್ರೊಫೆಸರ್ಗಳೇ ಪ್ರಭಾವ ಬೀರಿದ್ರು. ಅದರಲ್ಲಿ ಅನೇಕರು ಆಗ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾಯಿದ್ರು. IITಯಿಂದ ನೀವು ಶಿಕ್ಷಣ ಪಡೆದು ಇದೆಲ್ಲೋ ವಿದೇಶಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡೋದಕ್ಕಿಂತ ನಿಮಗೆ ಆಲ್ಮೋಸ್ಟ್ IITನಲ್ಲಿ ಆವಾಗ ಶಿಕ್ಷಣ ಫ್ರೀ ಅಂತಲೇ ಹೇಳ್ಬೋದು, ಬಹಳ ಕಡಿಮೆ ಬೆಲೆ. ಈಗಲೂ ಕೂಡ ಎಲ್ಲದರ ಬೆಲೆ ಹೆಚ್ಚಾಗಿರುವಾಗ ಅದು ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿ ನೀವು ವಾಪಸ್ ಬಂದು ಮತ್ತೆ ಬೇರೆ ಬೇರೆ ನಮ್ಮ ಸಮಾಜಕ್ಕೆ ಪ್ರಸ್ತುತವಾಗುವಂಥ ವಿಜ್ಞಾನ ತಂತ್ರಜ್ಞಾನನ ನೀವು ಅಳವಡಿಸ್ಕೊಂಡ್ರೆ ಇನ್ನೂ ಉತ್ತಮವಲ್ವಾ ಅನ್ನೋ ಪ್ರಶ್ನೆ ಮತ್ತು ಅನ್ನಿಸಿಕೆಯ ಬೀಜವನ್ನು ನಮ್ಮ ತಲೆಯಲ್ಲಿ ಬಿತ್ತಿದೆ. IITಯ ಪ್ರೊಫೆಸರ್ಗಳು ಬಿತ್ತಿದ್ರು. ಅದು ನನ್ನ ಮನಸ್ಸಲ್ಲಿ ಗಾಢವಾಗಿ ಬೇರೂರಿತು. ಮತ್ತು ನಾನು ಅಮೆರಿಕದಲ್ಲಿ ಸುಮಾರು 7.5 ವರ್ಷ ಕಳೆದೆ. ಬಹಳ ಸಂತೋಷವಾಗಿ ಕಳೆದೆ ಅಲ್ಲಿಯ ಪ್ರೊಫೆಸರ್ಗಳ ಒಡನಾಟದಲ್ಲಿ. ಅಮೆರಿಕದ ಅಯೋವಾ ವಿಶ್ವವಿದ್ಯಾನಿಲಯದಿಂದ MSc ಮತ್ತು PhD ಅನ್ನು ಕೂಡ ಅಲ್ಲೇ ಪಡ್ಕೊಂಡ್ರಿ. ನಾ ಅಲ್ಲಿ ಹೋಗುವಾಗ ಖಗೋಳಶಾಸ್ತ್ರ ಓದಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಆದರೆ ಅಲ್ಲೊಬ್ಬ ಬಹಳ ಘನವಾದ ಲೇಸರ್ ತಂತ್ರಜ್ಞಾನಿ ಒಬ್ಬರು ಸಿಕ್ಕರು ನನಗೆ. ಅವರು ಪಾಠ ಕೂಡ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ನನಗೆ ಈ ಲೇಸರ್ ಫಿಸಿಕ್ಸಲ್ಲಿ ಸ್ವಲ್ಪ ಹೆಚ್ಚು ನನ್ನ ಗಮನ ಆ ಕಡೆಗೆ ಹೋಯಿತು. ಕಡೆಗೆ ನಾನು ಬಿಟ್ಟು ಬರೋ ಮುಂಚೆ ಅವರು ಕೂಡ ಆಶ್ಚರ್ಯದಲ್ಲಿ ನನ್ನ ಕೇಳಿದರು, ಶರತ್, we'd be pleased to offer you a position as a postdoctoral fellow ಅಂತ ಹೇಳಿದರು. ಅಂದರೆ ನೀನು ನಿನ್ನ PhD ವ್ಯಾಸಂಗ ಮಾಡಿದ ನಂತರ ಇಲ್ಲೇ ಸ್ವಲ್ಪ ಇದ್ದು ನೀನು ಕೆಲಸ ಹುಡುಕೋಬಹುದು ಬೇರೆ ಕಡೆ, ನಮ್ಮೊಟ್ಟಿಗೆ ಇರು, ನಾನು ನಿನಗೆ ಒಂದು ಅನುದಾನನ ಲಭ್ಯ ಮಾಡಿಕೊಡ್ತೀನಿ ಅಂತ. ನಾನು ತಕ್ಷಣ ಅವರಿಗೆ ಹೇಳಿದ್ದು ನನ್ನ ಹಿಂದಿನ IIT ಪ್ರೊಫೆಸರ್ಗಳ ಕೆಲವು ಮಾತುಗಳು. ಅದನ್ನು ಕೇಳಿ ಅವರು ಪುಳಕಿತರಾಗ್ಬಿಟ್ರು. ಎಷ್ಟು ನಿಜವಾಗಿ ಇದು ಒಳ್ಳೆಯ ಯೋಚನೆ. ಸಾಮಾನ್ಯ ಹೀಗೆ ಯಾರೂ ಈ ನಡುವೆ ಹೇಳೋದಿಲ್ಲ. ಖಂಡಿತವಾಗ್ಲೂ ನೀನು ಭಾರತಕ್ಕೆ ವಾಪಸ್ ಹೋಗು, ಅಲ್ಲಿಯ ಸಂಶೋಧನೆಯಲ್ಲಿ ತೊಡಗಿಸ್ಕೋ, ನಿನ್ನ ದೇಶಕ್ಕೇನಾದರೂ ಒಳ್ಳೇದು ಮಾಡು ಅನ್ನೋ ಒಂದು. ಡಾಕ್ಟರ್ ಶರತ್ ಅನಂತಮೂರ್ತಿ ಅವರೇ, ಇದೇ ಭಾರತದ ಮೇಲೆ ಅಥವಾ ನಮ್ಮ ದೇಶದ ಮೇಲೆ ಇರತಕ್ಕಂತಹ ದೇಶಾಭಿಮಾನ ಅಂತ ನಾವು ಏನು ಕರಿತೀವೋ ಅದನ್ನು ಸಾರ್ಥಕಗೊಳಿಸ್ತೀರಿ ತಾವು. ಖಂಡಿತ. ಆಮೇಲೆ ನನಗೆ ಬಂದದ್ರಿಂದ ಯಾವ ಹಿಂಜರಿಕೆನೂ ಅಳಕ್ಕೂ ಆಗಲಿ ಇಲ್ಲ. ನಾನು ಬಹಳ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಲೇ ನನಗೆ ಇವತ್ತಿಗೂ ಅನಿಸುತ್ತೆ.
ಹಾಗೆಯೇ 28 ವರ್ಷಗಳ ಬೋಧನೆ, 38 ವರ್ಷಗಳ ಸಂಶೋಧನಾ ಅನುಭವ, ಈ ಎರಡನ್ನು ಹೊಂದಿದಂತಹ ತಾವು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಜರ್ಮನ್ ದೇಶದ ಸಹಯೋಗದಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಅತ್ಯಾಧುನಿಕವಾದಂಥ ಒಂದು ಯೋಜನೆಯನ್ನು ಕೈಗೊಳ್ತೀರಿ. ಇದು ಏನಿದು? ಅದೇನಪ್ಪ ಅಂದರೆ ಇವತ್ತು ಅದಕ್ಕೆ ಇವತ್ತಿನ ಕೆಲವು ತಂತ್ರಜ್ಞಾನಕ್ಕೆ ಬಹಳ ನಿಕಟವಾದ ಸಂಬಂಧ ಇದೆ. ಆದರೆ ಇದು 2003ರಲ್ಲಿ ನಾವು ಕೈಗೊಂಡಂಥ ಒಂದು ಯೋಜನೆ. ಇದನ್ನು ಸರಳವಾಗಿ ಹೇಳಬೇಕಾದ್ರೆ, ನೀವು ಈಗ ವಾತಾವರಣದಲ್ಲಿ ಮಾಲಿಕ್ಯೂಲ್ಗಳು ಮತ್ತು ಅಣುಗಳನ್ನು ನಿಮಗೆ ಕಣ್ಣಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಗುಂಪಲ್ಲಿರುತ್ತೆ, ಒಂದಕ್ಕೊಂದು ತೆಗಲಾಡಿಕೊಂಡು ಒಂದು ಅನಿಲದ ಫಾರ್ಮಿನಲ್ಲೋ ಅಥವಾ ಈ ಒಂದು ಸಾಲಿಡ್ ಆದ ಫಾರ್ಮಿನಲ್ಲೋ ಇರುತ್ತೆ. ಈ ತಂತ್ರಜ್ಞಾನದಲ್ಲಿ ನಾವು ಕೇವಲ 4-5 ಅಣುಗಳನ್ನು ಮಾತ್ರ ಹಿಡಿದಿಟ್ಟು ಒಂದು ಅತ್ಯಂತ ಹೈ ವ್ಯಾಕ್ಯೂಮ್, ಅಂದರೆ ಅಲ್ಲಿ ಬೇರೆ ಒತ್ತಡಗಳು ಯಾವುದೂ ಇಲ್ಲದಿರೋಂಥ ಒಂದು ವಾತಾವರಣದ ನಿರ್ಮಿಸಿ ಈ ಅಣುಗಳನ್ನ ನಾವು ಒಂದು ರೀತಿ ಗಾಳಿಲೇ ಅವು ನಿಂತು ಇರಬೇಕು, ಆ ಥರದ್ದು ಒಂದು ಸಾಧ್ಯತೆಯನ್ನು ನಾವು ಸೃಷ್ಟಿ ಮಾಡಿದ್ವಿ. ಅದರ ವಿಶೇಷತೆ ಏನಂದರೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆವಾಗ ಇದಕ್ಕೆ ಬೇಕಾಗುವಂಥ ಯಾವ ಥರದ್ದು ಗ್ರಾಂಟ್ಗಳಿರಲಿಲ್ಲ, ಆಮೇಲೆ ಸೌಲಭ್ಯಗಳು ಇರಲಿಲ್ಲ. ಆದರೆ ನಮಗೆ ಜರ್ಮನ್ ಒಂದು ವಿಶ್ವವಿದ್ಯಾಲಯದ ಜೊತೆ ನನ್ನ ಒಂದು ಕೊಲಾಬರೇಷನ್ ಏನು ಸಾಧ್ಯ ಆಯಿತು, ಅದರಿಂದ ನಾವು ಅಲ್ಲಿಗೆ ಹೋಗಿ ಅವರು ಕೂಡ ಇಲ್ಲಿಗೆ ಬಂದು ನಮಗೆ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯ ಮಾಡಿ. ಹಾಗೆ 22 ಕೋಟಿಯಷ್ಟು ಅನುದಾನ ಆ ಕಾಲದಲ್ಲಿಯೇ ತಂದುಬಿಟ್ರೆ? ಅದು ಇಲ್ಲ, ಅದು 22 ಕೋಟಿ ಕ್ರಮೇಣವಾಗಿ ಸಮಗ್ರವಾಗಿ ನಮಗೆ ಬಂದಂಥ ಅನುದಾನ. ಅದು ಆ ಯೋಜನೆಯ ನಂತರ ಅದಕ್ಕೆ ಸಂಬಂಧಿಸಿದ ಹಲವಾರು ಯೋಜನೆಗಳು ಬಂದು ಅದು ಮೊದಲನೇ ಯೋಜನೆ. ತಾವು ಪರಮಾಣುವನ್ನು ಗಾಳಿಯಲ್ಲಿ ಹಿಡಿದಿಟ್ಟುವಂತಹ ಒಂದು ಯೋಜನೆ ಅಂತ ಅಂದ್ಬಿಟ್ರಿ. ಪುನಃ ನಾವು ಪೌರಾಣಿಕ ಕಾಲಕ್ಕೆ ಹೋಗ್ಬೇಕಾಗತ್ತೇನೋ. ತ್ರಿಶಂಕು ಸ್ವರ್ಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವನಿಗೆ ಸ್ವರ್ಗ ಸಿಗದೆ ಭೂಮಿಗೂ ಬರೋದಕ್ಕಾಗ್ದೇನೆ ಮಧ್ಯದಲ್ಲೇ ತ್ರಿಶಂಕು ಸ್ವರ್ಗವನ್ನ ಸ್ಥಾಪನೆ ಮಾಡ್ಬಿಡ್ತಾರೆ ವಿಶ್ವಾಮಿತ್ರರು. ಹಾಗೆ ನೀವು ಪರಮಾಣುವನ್ನು ತಗೊಂಡೋಗ್ಬಿಟ್ಟು ಗಾಳಿಯಲ್ಲಿ ಹಿಡಿದಿಟ್ಬಿಟ್ರಂತಲ್ಲ. ಅದು ಗಾಳಿ ಅಂತಂದ್ರೆ ಆ ಗಾಳಿಯಲ್ಲಿ ಬೇರೆ ಅಣುಗಳು ಇಲ್ಲದೆ ಇರೋಂಥ ಒಂದು ವ್ಯಾಕ್ಯೂಮ್ ಸ್ಟೇಟ್ ಅಂತ ಹೇಳ್ತೀವಿ. ಆದರೆ ಇವತ್ತು ಆ ಥರದ್ದು ವಿಜ್ಞಾನಕ್ಕೆ ಒಂದು ಬಹಳ ಉಪಯುಕ್ತತೆ ಇದೆ. ಇವತ್ತು ಒಂದು ನಾವು ಕ್ವಾಂಟಮ್ ತಂತ್ರಜ್ಞಾನ, ಕ್ವಾಂಟಮ್ ಕಂಪ್ಯೂಟರ್ಸ್ ಅಂತ ಎಲ್ಲ ಹೊಸ ರೀತಿಯ ಕಂಪ್ಯೂಟರ್ಸ್ನ ನಾವು ತಯಾರಿ ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ಇಂಡಿಯಾ ಕೂಡ 6,000 ಕೋಟಿ ಹಣನ ಇಟ್ಟಿದೆ ಕ್ವಾಂಟಮ್ ಟೆಕ್ನಾಲಜೀಸ್ಗೆ, ಕ್ವಾಂಟಮ್ ತಂತ್ರಜ್ಞಾನಗಳಿಗೆ. ಅದರಲ್ಲಿ ಈ ಅಣುಗಳನ್ನ ಒಂದು ಕಡೆ ಹಿಡಿದಿಡೋಂಥ ಒಂದು ಪ್ರಯೋಗ ಕೂಡ ಬಹಳಷ್ಟು ಇದಕ್ಕೆ ಹತ್ತಿರವಾದ್ದು. ಹಾಗೆಯೇ ತಾವು ಭಾರತದಲ್ಲಿ ಸೇವೆ ಸಲ್ಲಿಸ್ತಿದ್ರು ಕೂಡ ಈಗಲೂ ಕೂಡ ತಾವು ವಿದೇಶಗಳಿಗೆ ಹಲವು ಉಪನ್ಯಾಸಗಳನ್ನು ಆ್ಯಸ್ ಎ ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗಿ ಕೊಡ್ತಾ ಹೋಗ್ತಿರ್ತೀರಿ. ಈಗ ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಕೂಡ ಆಗಿದ್ದೀರಿ. ಈಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರೋದ್ರಿಂದ, ಬೇರೆ ವಿಶ್ವವಿದ್ಯಾನಿಲಯಗಳನ್ನು ನೋಡ್ತಾ ಇರೋದ್ರಿಂದ ಅಲ್ಲಿಯ ಎಜುಕೇಷನ್ ಸಿಸ್ಟಮ್ಗೂ ನಮ್ಮ ಭಾರತದ ಎಜುಕೇಷನ್ ಸಿಸ್ಟಮ್ಗೂ ವ್ಯತ್ಯಾಸ ಏನಾದರೂ ನೋಡಿದ್ದೀರಾ? ವ್ಯತ್ಯಾಸಗಳಿವೆ. ವ್ಯತ್ಯಾಸಗಳ ಜೊತೆ ನಮ್ಮ ಒಂದು ರಿಯಾಲಿಟಿ ಅನ್ನೋದು ಏನಿದೆಯೋ, ವಾಸ್ತವ, ಅದು ಕೂಡ ಬಹಳಷ್ಟು ಬೇರೆ ಆಗಿದೆ. ನಾವು ಏನು ಇಲ್ಲಿ ತಿಳ್ಕೊಬೇಕು ಅಂತಂದರೆ, ನಮ್ಮಲ್ಲಿ ಅದು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಬರುವ ಮಕ್ಕಳು ಇಲ್ಲೇ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳಾಗಿರ್ತಾರೆ. ಎಲ್ಲೋ ಕೆಲವು ಭಾಳ ರಿಮೋಟ್ ಜಾಗಗಳಿಂದ ಬಂದು ಒಂದು ವಿಶ್ವವಿದ್ಯಾಲಯದ ಮೆಟ್ಲುಗಳನ್ನ ಹತ್ತಿರ್ತಾರೆ. ಆಗಷ್ಟೇ ಕೂಡ ಕನ್ನಡ ಮಾಧ್ಯಮದವರಾಗಿರ್ತಾರೆ. ಆದರೆ ಅವರ ಸಾಮರ್ಥ್ಯಗಳನ್ನು ನೋಡಿದ್ರೆ ಮತ್ತು ಅವರ ಕಲಿಯಲು ಇರುವ ದಾಹ, ಅದನ್ನು ಎರಡನ್ನೂ ನಾನು ಗಮನಿಸಿದ್ರೆ ಇವರಲ್ಲಿ ಪೊಟೆನ್ಷಿಯಲ್ ಬಹಳಷ್ಟಿದೆ ಅನ್ನೋದು
ಮನವರಿಕೆ ನಾವು ಆಗುತ್ತೆ. ಎಷ್ಟೋ ಸಾರಿ ಹೇಳ್ಬಿಡ್ತೀವಿ, ಹಳ್ಳಿಯಿಂದ ಬಂದಂಥವರು ಖಂಡಿತ. ಇಲ್ಲಿ ಮತ್ತು ವಿದೇಶಗಳಲ್ಲಿ ಮೆರೆಯೋದನ್ನ ನೋಡ್ತಿದ್ದೀವಿ ಅಂತಂದಾಗ ಹಳ್ಳಿಯ ಮುತ್ತುಗಳು ಈಗ ನಿಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇದೆ, ಬರ್ತಾ ಇವೆ. ಆಮೇಲೆ ಅಷ್ಟೇ ಅಲ್ಲ, ಒಂದು ರೀತಿ ಇವರು ಮೂಲಭೂತವಾದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಹೆಚ್ಚು ತಯಾರಾಗಿರುವಂಥ ಮಕ್ಕಳು. ಒಂದು ವಿಪರ್ಯಾಸ ಏನಂತಂದರೆ, ಪೇಟೆಗಳಲ್ಲಿ ನಾನು ನೋಡೋ ಮಕ್ಕಳು ಸಾಮಾನ್ಯ ಅವರಿಗೆ ಎಲ್ಲ ಥರ ಮಾಹಿತಿ ಒದಗಿ ಬರ್ತಾ ಇರುತ್ತೆ ಇಂಟರ್ನೆಟ್ಟಲ್ಲಾಗಲಿ. ಅದು ಒಂದು ಮಾಹಿತಿಯ ಒಂದು ಮಹಾಪುರ, ಒಂದು ಫ್ಲಡ್ ಅಂತ ಹೇಳ್ಬೋದು. ಈ ಅವಕಾಶಗಳು ಇಲ್ಲದೆ ಸ್ವಲ್ಪ ಮಟ್ಟಿಗೆ ಒಂದು ಪ್ರಕೃತಿಯ ಮಡಿಲಲ್ಲೇ ಕಲಿತು ಬೆಳೆದು ಬರಂಥವರು ಯಾಕೋ ಏನೋ ಇದರ ಬಗ್ಗೆ ಇನ್ನೊಂದು ಸರಿ ನಾವು ವಿಶ್ಲೇಷಿಸ್ಬೋದು. ವಿಜ್ಞಾನ ಒಂದು ಸ್ಟಡೀಸಲ್ಲಿ ತೊಡಗಿಸ್ಕೊಳ್ಳುವಾಗ ಇವರಿಂದ ಹೆಚ್ಚು ಮೂಲಭೂತವಾದ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅವರು ಸಾಮಾನ್ಯವಾಗಿ ಇಲ್ಲಿ ಅನುಭವಿಸಿರ್ತಾರೆ, ವಿಷಯಗಳು ಗೊತ್ತಿರೋದಿಲ್ಲ, ಅದಕ್ಕೇನೆ ಅವರು ಮೂಲಕೇನೆ ಕೈ ಎತ್ತಾರೆ. ಆಮೇಲೆ ಅದು ಸಿದ್ಧ ಸ್ಥಿತಿಯಲ್ಲಿ ಬಂದಿರೋದಾಗಿರಲ್ಲ, ಅವರದ್ದೇ ಒಂದು ಹುಡುಕಾಟ ಆಗಿರುತ್ತೆ. ಅದು ಒಂದು ವಿಶೇಷ. ಅದರಿಂದ ನನಗೆ ಈ ವಿಶ್ವವಿದ್ಯಾಲಯದ ಅದು ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಭರವಸೆ. ನಮಗೂ ಕೂಡ ಬಹಳ ಅತಿ ಅವಶ್ಯಕವಾದಂತಹ ಒಂದು ಹುದ್ದೆಯಲ್ಲಿ ತಾವು ಕೂತಿದ್ದೀರಿ ಡಾಕ್ಟರ್ ಶರತ್ ಅವರೇ. ಯಾಕೆಂತಂದರೆ ವಿಶ್ವವಿದ್ಯಾನಿಲಯದಲ್ಲಿ ತಾವು ಒಂದು ಭೌತ ವಿಜ್ಞಾನಿಯಾಗಿ ಅಷ್ಟೆಲ್ಲ ಈಗ ಕುಲಪತಿಗಳು ಕೂಡ ಆಗಿರೋದ್ರಿಂದ, ಹಾಗೂ ಗ್ರಾಸ್ ರೂಟ್ ತಾವು ಓದಿದ್ದು ಅಮೆರಿಕಾದಲ್ಲಿ ಇದ್ರೂ ಕೂಡ ಗ್ರಾಸ್ ರೂಟ್ನ ಸಮಸ್ಯೆ ಅರಿಯೋದಿದೆಯಲ್ಲ, ಇದು ಬಹಳ ಪ್ರಮುಖ ಆಗಿರುತ್ತೆ. ಖಂಡಿತ. ಹಾಗೆಯೇ ತಾವು UGC ಅಲ್ಲಿಯೂ ಕೂಡ ಕೆಲಸವನ್ನು ಮಾಡಿದಂಥವ್ರು, ಕೆಲವೊಂದು ಅಧ್ಯಕ್ಷತೆಯನ್ನು ಕೂಡ ನ್ಯಾಕ್ನಲ್ಲಿ ಹೊಂದಿದ್ದೀರಿ ಅಂತ ಕೇಳಿದ್ದೀವಿ. ಎಲ್ಲವೂ ವಿಷಯಗಳು ಗೊತ್ತಿರುತ್ತೆ, ಎಲ್ಲ ಹೇಗೆ ನಡೀಬೇಕು. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಅಂತ ಅಂದ್ಕೂಡ್ಲೇ UGC ಮತ್ತು ನ್ಯಾಕ್ ಅಕ್ರೆಡಿಟೇಷನ್ ಇದು ಬಹಳ ಪ್ರಮುಖ ಆಗ್ಬಿಡುತ್ತೆ, ಅತ್ಯಂತ ಮುಖ್ಯ. ನಾವೀಗ ಹಳೆಯ ಒಂದು ನ್ಯಾಕ್ ಅಕ್ರೆಡಿಟೇಷನ್ನಿನ ಕಾಲಾವಧಿ ಮುಗಿದಿದೆ, ಮತ್ತೆ ನಾವು ನ್ಯಾಕ್ ಅಕ್ರೆಡಿಟೇಷನ್ಗೆ ಇವಾಗ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ನನ್ನ ಜೊತೆಗೆ ನಮ್ಮ ಕೊಲೀಗ್ಗಳು, ಬೇರೆ ಬೇರೆ ನಮ್ಮ ವಿಭಾಗದ ಚೇರ್ಮನ್ಗಳು ಎಲ್ಲರೂ ನಾವು ಒಟ್ಟುಗೂಡಿ ಇದನ್ನು, ಈ ಪ್ರಕ್ರಿಯೆಯನ್ನು ಮತ್ತೆ ಪೂರ್ಣಾವಧಿಗೆ ತರೋ ಒಂದು ಪ್ರಯತ್ನ, ಮತ್ತು ಒಳ್ಳೆ ಅದರಲ್ಲಿ ಗ್ರೇಡನ್ನು ಕೂಡ ಸಂಪಾದಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಹೆಜ್ಜೆಗಳನ್ನ ಇಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ತಮ್ಮ ಒಂದು ಉಸ್ತುವಾರಿ ಅಥವಾ ಅಧ್ಯಕ್ಷತೆ ಅಥವಾ ನಾಯಕತ್ವ ಯಾವುದನ್ನಾದರೂ ಹೇಳಿದ್ರು ಕೂಡ ಈ ಒಂದು ತಮ್ಮ ನಾಯಕತ್ವದ ಅಡಿಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ, ಯಾಕಂದರೆ ಈಗಾಗಲೇ ಸುಮಾರು 4-5 ಜಿಲ್ಲೆಗಳಿಗೆ ವ್ಯಾಪಿಸಿದಂಥದ್ದು ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯ. ಮೊದಲಾದ್ರೆ ನಾವು ಶಿವಮೊಗ್ಗ ಅಂತ ಹೇಳ್ಬಿಡ್ತಿದ್ವಿ, ಈಗ ಹಾಗಿಲ್ಲ. ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳನ್ನ ಅಳವಡಿಸಿಕೊಂಡು ಸುಮಾರು 95 ಕಾಲೇಜುಗಳು ಕೂಡ ನಿಮ್ಮ ವಿಶ್ವವಿದ್ಯಾನಿಲಯದ ಅಂಡರ್ ಬರುತ್ತೆ. ಈ ವಿಶ್ವವಿದ್ಯಾನಿಲಯದ ಅಂಡರ್ ಬರತಕ್ಕಂತಹ ಕಾಲೇಜಿನ ನೇತೃತ್ವವನ್ನು ಒಂದು ಅರ್ಥದಲ್ಲಿ ತಾವೇ ವಹಿಸ್ಕೊಂಡಿದ್ದೀರಿ. ಎಲ್ಲ ಕಾಲೇಜಿನ ಜವಾಬ್ದಾರಿಯೂ ತಮ್ಮ ಮೇಲೆ ಇದೆ. ಅದನ್ನ ಮುನ್ನಡೆಸುವಂತಹ ಒಂದು ಸಾಮರ್ಥ್ಯ ನಿಮಗಿದೆ ಅನ್ನುವಂತಹ ಒಂದು ಅಭಿಮಾನ ನಮಗೂ ಕೂಡ ಇದೆ. ಈಗ ಪುನಃ ನನ್ನ ಒಂದು ಹಳೆಯ ನೆನಪಿಗೆ ಹೋಗ್ತೀನಿ. ನಮಗೆ ಶಿವಮೊಗ್ಗ ಅಂತ ಅಂದ್ಕೂಡಲೇ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು, ಅದರಲ್ಲಿಯೂ ಕೂಡ ತಾವು ಯು ಆರ್ ಅನಂತಮೂರ್ತಿ ಅವರ ಮಗ. ನಿಮ್ಮ ಮತ್ತು ತಂದೆಯವರ ಒಡನಾಟ ಹೇಗಿತ್ತು? ಒಬ್ಬ ಸ್ನೇಹಿತನಂತೆ ಇದ್ದರು ನಮ್ಮ ತಂದೆ. ನಾನು ಮುಕ್ಕಾಲಂಶ ಕಲ್ತಿದ್ದಲ್ಲ, ಮತ್ತು ನಾನು ವಿಜ್ಞಾನ ವಿಷಯಗಳನ್ನ ಆಯ್ಕೆ ಮಾಡ್ಕೋವಾಗಲೂ ಕೂಡ ನನ್ನ ಜೊತೆ ಬಲವಾಗಿ ನಿಂತು, ನೀನು ಮೂಲಭೂತವಾದ್ದನ್ನೇ ಓದು, ನೀನೇನು ಅಪ್ಲೈಡ್ ಸೈನ್ಸಿಗೆ ಹೋಗದೇ ಇದ್ದರೂ ಚಿಂತೆ ಇಲ್ಲ, ಭೌತ ವಿಜ್ಞಾನ ಬಹಳ ದೊಡ್ಡದು ಅಂತ ಅದ್ರ ಬಗ್ಗೆ ತಾವು ಕೂಡ ಒಂದಷ್ಟು ಓದ್ಕೊಂಡಿದ್ರು ನಮ್ಮ ತಂದೆಯವರು. ಅವರು ಬಹಳ ಸಾಹಿತ್ಯ ಬಿಟ್ಟು ವಿಜ್ಞಾನವನ್ನು ವೈಜ್ಞಾನಿಕ ವಿಷಯಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು, ಚಿಂತೆ ನಡೆಸೋರು. ಮತ್ತು ಅದರ ಬಗ್ಗೆ ಒಂದು ವಿಶ್ಲೇಷಕಾತ್ಮಕವಾದ ಒಂದು ಮನೋಭಾವನ ತಾಳಿದ್ದವರು. ಅದರ ಬಗ್ಗೆ ಕ್ರಿಟಿಕಲ್ಲಾಗಿ ಕೂಡ ನೋಡ್ತಾಯಿದ್ರು. ಕೆಲವು ಆಗಿನ ಅಣುಬಾಂಬಿನ ಒಂದು ಪ್ರಭಾವ, ಅದು ಇಡೀ ಜಗತ್ತಿನ ಇದನ್ನು ಹೇಗೆ
ಅದು ಅದ್ಲ ಬದಲ ಮಾಡ್ತು ಅಂತ ಅದರ ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಅಲ್ಲೋಲ ಎಲ್ಲ ಕಲ್ಲೋಲವನ್ನು ತುಂಬಾ ಸೃಷ್ಟಿಸಿಬಿಟ್ಟಂಥದ್ದು. ಚಿಂತೆ ಮಾಡೋಂಥವ್ರು. ಅಲ್ಲಿಂದ ಆ ಭೌತ ವಿಜ್ಞಾನ ನಾನು ಓದೋದ್ರಲ್ಲಿ ನನಗೆ ನನ್ನ ಜೊತೆಗೆ ಬಹಳ ಬಲವಾಗಿ ನಿಂತವರು ಅಂದರೆ ನಮ್ಮ ಸಾಹಿತ್ಯವನ್ನ ಬಿಟ್ಟು ಭೌತ ವಿಜ್ಞಾನಿ ಆಗುವಂತ ಹೊರದುಂಬಿಸುವವರಲ್ಲಿ ಅವ್ರನ್ನೂ ಕೂಡ ಪ್ರಮುಖರು ಅಂತ ಅನ್ಕೋತೀನಿ. ಖಂಡಿತ. ಆದರೆ ಸಾಹಿತ್ಯದ ಒಂದು ಆಸಕ್ತಿ ನಾನು ಸತತವಾಗಿ ಉಳಿಸ್ಕೊಳ್ಳಲು ಕೂಡ ಅವರು. ಅದಕ್ಕೆ ತಾವು ಈಗ ಇತ್ತೀಚೆಗೂ ಕೂಡ ಹಲವಾರು ಪತ್ರಿಕೆಗಳಲ್ಲಿ ಲೇಖನವನ್ನು ಬರೀತಾನೆ ಇರ್ತೀರಿ. ಸಾಹಿತ್ಯದ ಒಂದು ಗಂಧವನ್ನೇನು ತಾವು ಬಿಟ್ಟಿಲ್ಲ. ಇಲ್ಲ. ಹಾಗೇನೆ ಇತ್ತೀಚೆಗೆ ತಮಗೆ ಒಂದು ಪ್ರತಿಷ್ಠಿತ ಕಾಮನ್ವೆಲ್ತ್ ಅಕಾಡೆಮಿಕ್ ಫೆಲೋಶಿಪ್ ಕೂಡ ಸಿಕ್ತು ಅಂತ ಕೇಳಿ. ಸ್ವಲ್ಪ ವರ್ಷ ಆಯ್ತದು ಸಿಕ್ಕು. ಅದು ಒಂದು UGC ಮತ್ತು ಒಂದು ಅಸೋಸಿಯೇಷನ್ ಆಫ್ ಕಾಮನ್ವೆಲ್ತ್ ಯೂನಿವರ್ಸಿಟೀಸ್ ಅಂತ, ಅಂದರೆ ಕಾಮನ್ವೆಲ್ತ್ ದೇಶಗಳೆಲ್ಲ ಸೇರಿ ಒಂದು ಅಸೋಸಿಯೇಷನ್ ಮಾಡೋದ್ರಲ್ಲಿ ಒಂದು ಸೆಲೆಕ್ಷನ್ ಪ್ರಾಸೆಸ್ ನಡೆಸ್ತಾರೆ. ಅದರಲ್ಲಿ ಭಾರತೀಯ ಮಟ್ಟದ ಒಂದು ಪೈಪೋಟಿಯಲ್ಲಿ ಒಂದು ಆಗಿನ ವರ್ಷ ಒಂದು 3 ಜನಕ್ಕೆ ನಮಗೆ ಭೌತಶಾಸ್ತ್ರಕ್ಕೆ ಅದು ಲಭ್ಯವಾಯಿತು. ನನಗೆ ಮುಖ್ಯವಾಗಿ ಇನ್ನೊಂದು ಸದಾವಕಾಶ ಆವಾಗ ಸಿಕ್ಕಿದ್ದಂದರೆ ಇಂಪೀರಿಯಲ್ ಕಾಲೇಜ್ ಅನ್ನೋ, ಅದು ಜಗತ್ತಿನಲ್ಲೇ ಇವತ್ತು 3ನೇ ಸ್ಥಾನದಲ್ಲಿದೆ. ಇಂಪೀರಿಯಲ್ ಕಾಲೇಜ್ ಲಂಡನ್ಗೆ ಹೋಗಿ ನಾನು ನಿಮಗೆ ಮೊದಲು ಹೇಳಿದ ಈ ಅಣು ಸಂಶೋಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ಇದು ಸುಮಾರು ನಾನು ಶುರು ಮಾಡಿಕೊಂಡು ಒಂದು 10 ವರ್ಷದ ನಂತರ ಅಲ್ಲಿಗೆ ಹೋದದ್ದು. ಆವಾಗ ತಂತ್ರಜ್ಞಾನ ಕೂಡ ಹೆಚ್ಚು ಬೆಳೆದಿತ್ತು. ಆದ್ದರಿಂದ ನನಗೆ ಅಣು ಸಂಶೋಧನೆಯ ಮುಂದಿನ ಅಧ್ಯಾಯದಲ್ಲಿ ಭಾಗವಹಿಸಲು ಒಂದು ಅವಕಾಶ. ಒಂದು ಡಾಕ್ಟರ್ ಶರತ್, ನಮಗೆ ಒಂದು ಅನಿಸೋದು, ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ಜನರ ಕಲ್ಪನೆಯಲ್ಲಿರುವಂಥದ್ದು ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಅಂತಂದರೆ ಮತ್ತು ಸಾಹಿತಿಗಳು ಅಂತಂದರೆ ಒಂದು ರೀತಿಯಲ್ಲಿ ಮೂಡಿಯಾಗಿರ್ತಾರೆ, ಯಾರೊಟ್ಟಿಗೂ ಮಾತಾಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಹೌದಾ ಇದು? ಅದು ಖಂಡಿತ ಸುಳ್ಳು. ಅದಕ್ಕೆ ನೀವೇ ಸಾಕ್ಷಿ, ಯಾಕೆ ನಮ್ಮೊಟ್ಟಿಗೆ ಈಗ ಮಾತನಾಡ್ತಾ ಇದ್ದೀರಿ. ಎಲ್ಲ ವೃತ್ತಿಗಳಲ್ಲೂ ಎಲ್ಲ ರೀತಿಯ ಜನ ಇರುವಂತೆ ಇಲ್ಲೂ ಕೂಡ ಈ ವೃತ್ತಿಗಳಲ್ಲೂ ಕೂಡ ಇರುತ್ತಾರೆ. ಅದರಲ್ಲಿ ಕೆಲವರಿಗೆ ಜನರ ಬಗ್ಗೆ ಅತ್ಯಂತ ಪ್ರೀತಿ, ಗೌರವ ಮತ್ತು ಕುತೂಹಲ ಇರೋಂಥವ್ರು ಇರ್ತಾರೆ. ಸ್ವಲ್ಪ ಜನರಿಂದ ದೂರ ಇದ್ದು ಮೌನವಾಗಿ ತನ್ನ ಕೆಲಸನ ಮಾಡಿಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡವರು ಇರ್ತಾರೆ. ನಾನು ಮೊದಲನೇಯವ. ನನಗೆ ಜನರ ಸಂಪರ್ಕ ಬಹಳ ಮುಖ್ಯ. ಯಾಕಂದರೆ ನನಗೆ ಟೀಚಿಂಗಿನ ಕಡೆ ಬಹಳಷ್ಟು ಇಷ್ಟ ಇದೆ. ಅದರಲ್ಲಿ ಸಂಶೋಧನೆಯೊಟ್ಟಿಗೆ ಶಿಕ್ಷಕ ವೃತ್ತಿಯನ್ನು ಕೂಡ ಅಷ್ಟೇ ಪ್ರೀತಿಸುವಂಥವ್ರು. ಆಮೇಲೆ ಅದರಲ್ಲಿ ನಂಗೊಂದು ಸ್ವಾರ್ಥ ಕೂಡ ಇದೆ. ನನಗಿಂತ ಸಣ್ಣವ್ರ ಜೊತೆ ಮಾತಾಡ್ತಾ ನಾನು ಎಷ್ಟೋ ಕಲಿತೀನಿ, ಅವರಿಂದ ಕಲ್ತವನಾಗ್ತೀನಿ. ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳುವುದರ ಮೂಲಕ ಆಯಾಮಗಳು ಉಟ್ಕೊಳ್ತಾ ಹೋಗುತ್ತೆ. ಅದರಿಂದ ಆ ಸ್ವಾರ್ಥ ಕೂಡ ಇದೆ ನನ್ನಲ್ಲಿ. ಅದರಿಂದ ನನಗೆ ಜನರ ಜೊತೆ ಇರುವುದು ಬಹಳ ಸಂತೋಷದ ವಿಷಯ. ಜನರ ಜೊತೆ ಇರುವುದಷ್ಟು ಸಂತೋಷ ಅಂತ ಅಂದ್ಬಿಟ್ಟು ಡಾಕ್ಟರ್ ಶರತ್ ಅನಂತಮೂರ್ತಿ ಅವರೇ, ಈಗ ಒಂಥರ ಯುವ ಸಮೂಹದ ಮಧ್ಯದಲ್ಲೇ ಇದ್ದೀರಿ. ಹೌದು, ಯುವ ಸಮೂಹ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಯುವ ಜನಾಂಗ ಅಂತಂದ್ರೆ ನಮ್ಮ ಯೂನಿವರ್ಸಿಟಿ. ಆದ್ರಿಂದಲೇ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ನಮ್ಮ ಮಕ್ಕಳಿಗೆ. ಅವರೇ ಎಲ್ಲರಿಗಿಂತ ಮುಖ್ಯ ಒಂದು ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯ ಇರೋದೇ ಮಕ್ಕಳು, ಇರೋದೇ ಅವರಿಂದ, ಅವರಿಗಾಗಿ, ಮತ್ತು ಅವರಿರೋದ್ರಿಂದ ನಾವಿದ್ದೀವಿ. ಇಷ್ಟೆಲ್ಲ ಆದ ನಂತರ ನಂದು ಒಂದು ಕುತೂಹಲ, ಆಕಾಶವಾಣಿಗೂ ತಮಗೂ ಮೈಸೂರಿನಲ್ಲಿರುವಾಗ ಬಹಳ ನಂಟಿತ್ತು ಅಂತ ಕೇಳಿದ್ದೀವಿ. ಹೌದು ಹೌದು. ನಾನು ಮೊದಲು ಒಂದು ಆಗ ನಂಗೊಂದು 8-9 ವರ್ಷ ಇರಬೇಕು. ಅಲ್ಲಿ ಒಬ್ಬರು ಶಂಕರ್ ಅಂತ ಆಕಾಶವಾಣಿಯ ಡೈರೆಕ್ಟರ್ ಆಗಿದ್ದರು. ಅವರು ನಮ್ಮ ಮನೆ, ನಮ್ಮೆಲ್ಲರಿಗೂ ಒಂದು ರೀತಿ ಫ್ಯಾಮಿಲಿ ಫ್ರೆಂಡ್. ಅವರು ಕೆಲವು ಈ ಕ್ವಿಜ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಆಗ ನಾನು ನನ್ನ ಕ್ಲಾಸ್ಮೇಟ್ಗಳು ಕೆಲವರು ಅಲ್ಲಿ ರೀಜನಲ್ ಕಾಲೇಜ್ ಅಂತ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಇವಾಗ ಆಗಿದೆ, ಅಲ್ಲಿ ಕೆಲವು ಬಹಳ ಒಳ್ಳೆಯ ಇಂಗ್ಲೀಷ್ ಮೇಸ್ಟ್ರುಗಳೆಲ್ಲ ಇರೋರು. ಅವ್ರು ಕರ್ಕೊಂಡೋಗಿ ನಮ್ಮನ್ನು ಕ್ವಿಜ್ ಕಾರ್ಯಕ್ರಮಗಳು ಮಾಡಿದ್ದುಂಟು. ಆ ಆಕಾಶವಾಣಿಯ ಆವರಣದಲ್ಲೇ ನಾವು ಆಟ ಆಡಿದ್ದು, ಅಲ್ಲಿ ಹೊರಗಿನ ಗಾರ್ಡನ್ನಲ್ಲಿ ಆಟ ಆಡಿದ್ರು. ಇದೆಲ್ಲ ಜ್ಞಾಪಿಸ್ಕೊಂಡು ಇವತ್ತು ನನಗಿಲ್ಲಿ ಬಂದು ಕೂತಾಗ ಭಾಳ ಅದೆಲ್ಲ ಜ್ಞಾಪಕಕ್ಕೆ ಬಂದು ಮೆಲುಕು ಹಾಕುವುದಕ್ಕೊಂದು ಅವಕಾಶ. ಹೌದು, ಖಂಡಿತ. ಹಾಗೇನೆ ಒಂದು ಇಷ್ಟೆಲ್ಲ ನಾವು ಸಾಮಾನ್ಯವಾಗಿ ತಮಾಷೆಗೆ ಹೇಳ್ತಿರ್ತೀವಿ,
ಆಕಾಶವಾಣಿ ಒಂದು ರೀತಿಯಲ್ಲಿ ವಿಶ್ವವಿದ್ಯಾನಿಲಯ, ತಾವು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದೀರಿ. ಅದರೊಟ್ಟಿಗೆ ನನಗೆ ಇನ್ನೂ ಒಂದು ಅಂತಂದ್ರೆ ತಾವು ಭೌತ ವಿಜ್ಞಾನಿಯಾಗಿ ಕುಲಪತಿಗಳಾಗಿದ್ದೀರಿ. ಒಂದು ನಾವು ಇತ್ತೀಚಿನ ದಿನದಲ್ಲಿ ಹೇಳುವಂಥದ್ದು, ಯಾವುದೇ ಒಬ್ಬ ಹುಡುಗರನ್ನ ಕೇಳಿದ್ರು ಕೂಡ ನಾನು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಇಲ್ಲ IAS ಆಗಬೇಕು ಹೀಗೆ ಹೇಳ್ತಿರ್ತಾರೆ ಹೊರತು ನಾನೊಬ್ಬ ವಿಜ್ಞಾನಿ ಆಗಬೇಕು ಅಂತ ಅಥವಾ ಪ್ಯೂರ್ ಸೈನ್ಸನ್ನು ತಗೋತೀನಿ ಅಂತ ಹೇಳೋದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಹಿಂಜರಿತಾ ಇದೆಯೋ, ಆಸಕ್ತಿ ಇಲ್ವೋ, ಏನಾಗಿರ್ಬೋದು ಅಂತ. ಹೌದು, ಅದು ಒಂದು ಮಟ್ಟದಲ್ಲಿ ತಾವು ಹೇಳೋದು ಸಂಪೂರ್ಣ ನಿಜ. ಆದರೆ ನನಗೆ ಒಂದು ಸಂತೋಷದ ವಿಷಯ ಏನಂದರೆ, ಆ ಒಂದು ಪ್ರೊಫೆಷ್ನಲ್ ಕಡೆಗಳಿಗೆ ಹೋಗೋ ಒತ್ತಡ ಇವತ್ತು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಜ್ಞಾನ ಶಾಖೆಗಳೇ ಎಷ್ಟು ಬೆಳೀತಾ ಇವೆ ಮತ್ತು ಒಂದಕ್ಕೊಂದು ಸಂಬಂಧನ ಹೊಂದ್ಕೋತಾ ಇವೆ. ಅಂತರ ಶಿಸ್ತೀಯತೆ ಅನ್ನೋದು ಇವತ್ತು ವ್ಯಾಪಕವಾಗಿ, ನೀವು ಒಂದೇ ಒಂದು ಶಿಸ್ತಿನಲ್ಲಿ ಮುಂದೆ ಹೋದರೆ ನಿಮಗೆ ಹೊಸ ಹೊಸ ಪ್ರಯೋಗಗಳು ಮಾಡೋದು ಅಸಾಧ್ಯ. ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತೀವಿ. ಆದ್ದರಿಂದ ಇವತ್ತು ಮೂಲಭೂತ ವಿಜ್ಞಾನಗಳಿಗೆ ಮತ್ತೆ ಒಂದು ಅವಕಾಶಗಳು ಒದಗಿ ಬರ್ತಾ ಇವೆ. ಅಷ್ಟೇ ಅಲ್ಲ, ನೀವು ಪಾಶ್ಚಾತ್ಯ ದೇಶಗಳಲ್ಲಿ ನೋಡಿದ್ರೆ ಕೆಮಿಸ್ಟ್ರಿ, ಫಿಸಿಕ್ಸು ಇಂಥ ಕಡೆ PhD ಪಡೆದಿರೋರಿಗೆ ಅತ್ಯುನ್ನತ ಮಟ್ಟದ ಕೆಲಸಗಳು ಕೂಡ ಅವರ ಹೈಟೆಕ್ ಸಂಸ್ಥೆಗಳಲ್ಲಿ ಮತ್ತೆ ಸಿಗ್ತಾ ಇದೆ. ಯಾಕಂತಂದರೆ ಮೂಲಭೂತ ವಿಜ್ಞಾನದ ಅಗತ್ಯ ಇವತ್ತು ಹೊಸ ತಂತ್ರಜ್ಞಾನಕ್ಕೆ ಹೆಚ್ಚೆಚ್ಚು ಬೇಕಾಗಿದೆ. HRD ಅಂತ ನಾವು ಏನು ಹೇಳ್ಬಿಡ್ತೀವೋ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಮೂಲ ತತ್ವನೇ ಇಲ್ಲದೇನೆ ನೀವು ಮುಂದೆ ಕಲ್ತ್ರೆ ಹೌದು. ಯಾಕಂದ್ರೆ ಬರೀ ಮಾರಾಟ ಮಾಡೋದು ಒಂದು, ಸೃಷ್ಟಿ ಮಾಡೋದು ಇನ್ನೊಂದಿದೆಯಲ್ಲ. ಸೃಷ್ಟಿಗೆ ಮತ್ತೆ ಮೂಲಭೂತ ವಿಜ್ಞಾನಕ್ಕೆ ನೀವು ರಿಸರ್ಚ್ ವಿಂಗ್ಗಳಿಗೆ ಈಗ R&D ಬಹಳ ಒಂದು ಪ್ರಾಮುಖ್ಯತೆ ಬರ್ತಾ ಇದೆ. ಅದು ಕೂಡ ಭಾರತದಲ್ಲೂ ಕೂಡ ನಾವು ಮುಂದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ನೇಷನ್ ಆಗಕ್ಕೆ ಹೊರಟಿದ್ವಿ. ಆ ನಿಟ್ಟಿನಲ್ಲಿ ಫಂಡಮೆಂಟಲ್ ಸೈನ್ಸ್, ಮೂಲ ವಿಜ್ಞಾನಗಳಿಗೆ ಮತ್ತೆ ಇರುವಂಥ ಬೇಡಿಕೆ ಬಂದೇ ಬರುತ್ತೆ. ಅದನ್ನು ನಾವು ಈಗ ಅದರಿಂದ ಸ್ವಲ್ಪ ಕಾಪಾಡಬೇಕು, ಅದನ್ನು ಸಂಪೂರ್ಣ ಕನ್ವರ್ಟ್ ಆಗೋವರೆಗೂ ಅದನ್ನು ಸಸ್ಟೈನ್ ಮಾಡಬೇಕು. ಆಮೇಲೆ ಒಳ್ಳೆ ಜಾಣ ಮಕ್ಕಳನ್ನ ಈ ಕಡೆ ಬರುವಂತೆ ನಾವು ಆಕರ್ಷಿಸಬೇಕು. ಇದನ್ನೇ ಡಾಕ್ಟರ್ ಶರತ್ ಅವರೇ ನಾನು ಹೇಳ್ತಾ ಇರೋದು. ನಮ್ಮ ಕರ್ನಾಟಕದವರ ಆಸಕ್ತಿ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ಬೆಂಗಳೂರಿನಲ್ಲಿರತಕ್ಕಂತಹ IISc ಪ್ಯೂರ್ ಸೈನ್ಸಿಗೆ ಹೆಸರಾದಂಥದ್ದು ಜಾಗತಿಕ ಮಟ್ಟದಲ್ಲಿ, ಅಂದರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜಾಗತಿಕ ಮಟ್ಟದಲ್ಲಿಯೇ ರಿಸರ್ಚ್ನಲ್ಲಿ ಮೊದಲನೆಯ ಸ್ಥಾನದಲ್ಲಿ ನಿಲ್ಲತಕ್ಕಂತಹ ಯೂನಿವರ್ಸಿಟಿ ರ್ಯಾಂಕ್ ಲಿಸ್ಟ್ ಬಂದಾಗ ನಮ್ಮ ವಿದ್ಯಾರ್ಥಿಗಳು ಕೂಡ ಅದನ್ನು ನೋಡಬಹುದು. ಆದರೆ ಅಲ್ಲಿಗೆ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹೋಗಬೇಕಾದಂಥ ಪರಿಸ್ಥಿತಿ ಈಗಿದೆ. ಆದರೆ ಅಲ್ಲಿ ಬರತಕ್ಕಂಥ ಅಡ್ಮಿಷನ್ ನೋಡಿದಾಗ ಕರ್ನಾಟಕದ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಇಲ್ಲಿ ನಮ್ಮ ಶಿಕ್ಷಕರು ಏನಾದರೂ ಅದರ ಬಗ್ಗೆ ಮೋಟಿವ್ ಮಾಡಬೇಕಾಗತ್ತಾ ಅಂತ. ಹೌದು, ಸ್ವಲ್ಪ ಮಟ್ಟಿಗೆ ಇಲ್ಲಿ ಇದನ್ನು ತಾವು ಬಹಳ ಒಂದು ಸೆಂಟ್ರಲ್ ಪಾಯಿಂಟಿಗೆ ನಿಮ್ಮ ಬೆರಳನ್ನ ಇಟ್ಟಿದ್ದೀರಾ. ಇದನ್ನು ಸ್ವಲ್ಪ ವಿಷಾದಕರವಾದ್ದೇ. ನಮ್ಮ ಅಂಡರ್ ಗ್ರ್ಯಾಜುಯೇಟ್ ಶಿಕ್ಷಣ ಏನಿದೆಯೋ ಅದರಲ್ಲಿ ಸ್ವಲ್ಪ ಬಹಳಷ್ಟು ಸುಧಾರಣೆಗಳಾಗಬೇಕಾಗಿದೆ. ಅವರನ್ನು ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ತಯಾರಿ ಮಾಡೋ ನಿಟ್ಟಿನಲ್ಲಿ ಹೆಚ್ಚು ಇವತ್ತೇನಾಗಿದೆ, ವಿದ್ಯಾಭ್ಯಾಸದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಕಡಿಮೆ ಆಗಿದೆ. ಅದನ್ನು ಬರೀ ಇದ್ದದ್ದನ್ನು ಮತ್ತೆ ನೀನು ಗಿಳಿಪಾಠ ಮಾಡಿ ಮಕ್ಕಿ ಅಂತ ನಾವು ಏನು ಹೇಳ್ತೀವೋ ಅದರ ಪ್ರಭಾವ ಹೆಚ್ಚಾಗಿದೆ. ಅದನ್ನು ಬಿಟ್ಟು ಇವತ್ತಿನ ನಮ್ಮ ಶಿಕ್ಷಕರು ಸ್ವಲ್ಪ ಅದನ್ನು ಪ್ರಾಬ್ಲಮ್ಗಳು ಹೆಚ್ಚು ಮಾಡಿಸೋದು, ಅವ್ರಿಗೆ ಸನ್ನಿವೇಶಗಳನ್ನ ಕೊಟ್ಟು ಅದನ್ನು ಹೇಗೆ ವಿಶ್ಲೇಷಿಸ್ತೀರಾ, ನಿಮಗೆ ಗೊತ್ತಿರೋ ಜ್ಞಾನನ ಇಲ್ಲಿ ಹೇಗೆ ತರ್ತೀರಾ ಅಂತ ಈ ರೀತಿ ತಯಾರಿ ಮಾಡಿದರೆ ಇವರು ಖಂಡಿತ ಭಾರತೀಯ ವಿಜ್ಞಾನ ಸಂಸ್ಥೆ ಆಗಲಿ, ನಮ್ಮ ಪ್ರತಿಷ್ಠಿತ ಸಂಸ್ಥೆಗಳಿಗಾಗಲಿ ಮಕ್ಕಳು ಹೋಗೇ ಹೋಗ್ತಾರೆ. ನಮ್ಮ ಕನ್ನಡದ ಮಕ್ಕಳು ಬೇರೆ ಯಾರಿಗೂ ಕಡಿಮೆ ಇಲ್ಲ, ಅವರು ಹೋಗೇ ಹೋಗ್ತಾರೆ ಅನ್ನೋ ಭರವಸೆ. ಕನ್ನಡದ ಮಕ್ಕಳೂ ಕೂಡ ಈ ರೀತಿಯ ನಿಮ್ಮ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ಸೈನ್ಸ್ ಕಡೆಗೆ ಆಸಕ್ತಿಯನ್ನು ವಹಿಸಬೇಕು. ಇದು ನಮ್ಮೆಲ್ಲರ ಕಳಕಳಿನೂ ಹೌದು. ಯಾಕೆಂತಂದ್ರೆ ಮೂಲಭೂತ ವಿಜ್ಞಾನವನ್ನು ಬಿಟ್ಟು ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ನಾವು ಮೂಲಭೂತ ವಿಜ್ಞಾನವನ್ನು ಮರೆತು ವಿಜ್ಞಾನದ ನಂತರದಲ್ಲಿ ಅಪ್ಲಿಕೇಶನ್ಗಷ್ಟೇ ಹೋಗ್ತಾ ಇದ್ದೀವಿ. ಅದನ್ನು ಬಿಟ್ಟು ಮೂಲವನ್ನು ಹುಡುಕುವಂತಹ ಪ್ರಕ್ರಿಯೆ ಆಗಲೇಬೇಕು.
ಆದಾಗ ಮಾತ್ರ ಮುಂದಿನ ಭವಿಷ್ಯವನ್ನು ವಿದ್ಯಾರ್ಥಿಗಳು ಕಟ್ಕೊಳ್ಳೋದಕ್ಕೆ ಸಾಧ್ಯ. ಇದಕ್ಕೆ ಆರಂಭದ ಹಂತದಲ್ಲಿಯೇ ನಿಮಗೆ ಹೇಗೆ ಶಿಕ್ಷಕರು ಪ್ರೇರಿತರಾದರೋ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಶಾಲಾ ಶಿಕ್ಷಕರು ಕೂಡ ಈ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರೆ ಇನ್ನೊಂದಿಷ್ಟು ವಿಜ್ಞಾನಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಕೋಬಹುದು ಅನ್ನೋದು ನಮ್ಮ ಆಶಯ. ಖಂಡಿತ ನೀವು ಹೇಳಿದ್ರೆ 100% ನಿಜ, ಅದ್ರಲ್ಲಿ ಅನುಮಾನವೇ ಇಲ್ಲ. ಇದಷ್ಟು ಒಂದಿಷ್ಟು ನಿಮ್ಮೊಟ್ಟಿಗೆ ಹರಟೆ ಅಂತ ಹೇಳ್ತೀರೋ, ಮಾತುಕತೆ ಅಂತ ಹೇಳ್ತೀರೋ, ಅನುಭವಗಳನ್ನು ಹಂಚಿಕೊಳ್ಳೋದು ಅಂತ ಹೇಳ್ತೀರೋ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಡಾಕ್ಟರ್ ಶರತ್ ಅನಂತಮೂರ್ತಿಯವರೇ, ಭಾಗವಹಿಸಿ ನಮ್ಮೊಟ್ಟಿಗೆ ನಿಮ್ಮ ಕೆಲವು ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನನಗೂ ತುಂಬ ಸಂತೋಷ ಆಯ್ತು ಇದರಿಂದ. ನಮಸ್ಕಾರ. ಇದುವರೆಗೆ ಅಣುವಿಜ್ಞಾನಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರೊಂದಿಗೆ ವಿಶೇಷ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.